ಕಳೆದ ಕೆಲ ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಿಂದ ಬೆಂಗಳೂರಿಗರು ಓಡಾಡೋಕು ದುಸ್ತರವಾಗಿತ್ತು. ಚಳಿಯಿಂದ ನಡುಗುತ್ತಿರೋ ಬೆಂಗಳೂರಿನಲ್ಲಿ ಮತ್ತೆ ಮಳೆ ಮುನ್ಸೂಚನೆ ಶುರುವಾಗಿದೆ. ಈಗ ಚಳಿಗಾಲದಲ್ಲೂ ಮಳೆಗಾಲ ಶುರುವಾಗಿದ್ದು ರಾಜಧಾನಿಯಲ್ಲಿ ವಾರದಿಂದ ಬಿಡುವು ನೀಡಿದ್ದ ಮಳೆರಾಯ ಮತ್ತೆ ಆಗಮಿಸಲಿದ್ದಾನೆ. ಬೆಂಗಳೂರಿನಲ್ಲಿ ಇಂದಿನಿಂದ ನವೆಂಬರ್ 15ರವರೆಗೆ ಸಾಧಾರಣ ಮಳೆಯಾಗುವ ಸಂಭವವಿದೆ. ಬೆಂಗಳೂರಿನಲ್ಲಿ ಮಳೆ ಮುನ್ಸೂಚನೆ ನೀಡಿದ ರಾಜ್ಯ ಹವಾಮಾನ ಇಲಾಖೆ ಕಳೆದ 15 ದಿನಗಳಿಂದ ತೀವ್ರ ಚಳಿಯಿಂದ ತತ್ತರಿಸಿರುವ ಬೆಂಗಳೂರಿನಾದ್ಯಂತ ಬೆಳಗ್ಗೆ 8 ಗಂಟೆಯಾದರೂ ಕರಗದ ದಟ್ಟ ಮಂಜು, ರಾತ್ರಿ 9 ಗಂಟೆಯಿಂದಲೇ ಮಳೆಯಂತೆ ಸುರಿಯುತ್ತಿರೋ ಹಿಮ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮುಂಜಾನೆ ಹೆಚ್ಚು ಚಳಿ ಇದ್ದಿದ್ದು ತೀವ್ರ ಚಳಿಯಿಂದ ಶಾಲಾ ಕಾಲೇಜು ಮಕ್ಕಳಿಗೆ ಕಾಡುತ್ತಿರೋ ಅನಾರೋಗ್ಯ ಸಮಸ್ಯೆ. ಬೆಂಗಳೂರಿಗರೇ ಬಿ ಕೇರ್ಫುಲ್, ಶಾಲೆಗೆ ಹೋಗೋ ಮಕ್ಕಳು ಜೋಪಾನ. ಚಳಿಯಿಂದ ನಡುಗುತ್ತಿರೋ ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಮಳೆ ಮುನ್ಸೂಚನೆ. ರಾಜಧಾನಿಯಲ್ಲಿ ವಾರದಿಂದ ಬಿಡುವು ನೀಡಿದ್ದ ಮಳೆರಾಯ ಮತ್ತೆ ಆಗಮಿಸಲಿದ್ದಾನೆ. ಕಳೆದ ಕೆಲ ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ರೋಡ್ನಲ್ಲಿ ಓಡಾಡೋದು ದುಸ್ತರವಾಗಿತ್ತು. ಸಾಕಷ್ಟು ಜನ ಬೆಂಗಳೂರಿಗರು ಒದ್ದಾಡಿದ್ರು. ಇದರ ಮಧ್ಯೆ ಈಗ ರಾಜಧಾನಿಯಲ್ಲಿ ವಾರದಿಂದ ಬಿಡುವು ನೀಡಿದ್ದ ಮಳೆ ಮತ್ತೆ ಆಗಮಿಸಲಿದೆ ಅಂತೆ. ಬೆಂಗಳೂರಿನಲ್ಲಿ ಇಂದಿನಿಂದ ನವೆಂಬರ್ 15ರವರೆಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಬೆಂಗಳೂರಿನಲ್ಲಿ ಮಳೆ ಮುನ್ಸೂಚನೆ ನೀಡಲಾಗಿದೆ. ಕಳೆದ 15 ದಿನಗಳಿಂದ ತೀವ್ರ ಚಳಿಯಿಂದ ತತ್ತರಿಸಿರುವ ಬೆಂಗಳೂರಿನಾದ್ಯಂತ ಬೆಳಗ್ಗೆ 8 ಗಂಟೆಯಾದರೂ ಕರಗದ ದಟ್ಟು ಮಂಜು, ರಾತ್ರಿ 9 ಗಂಟೆಯಿಂದಲೇ ಮಳೆಯಂತೆ ಸುರಿಯುತ್ತಿರೋ ಹಿಮ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮುಂಜಾನೆ ಹೆಚ್ಚು ಚಳಿ ಬಿಡುತ್ತಿದ್ದು ತೀವ್ರ ಚಳಿಯಿಂದ ಶಾಲಾ ಕಾಲೇಜು ಮಕ್ಕಳಿಗೆ ಕಾಡುತ್ತಿರೋ ಅನಾರೋಗ್ಯ ಸಮಸ್ಯೆ. ಬೆಂಗಳೂರಿಗರೇ ಬಿ ಕೇರ್ಫುಲ್, ಶಾಲೆಗೆ ಹೋಗೋ ಮಕ್ಕಳು ಜೋಪಾನ.